ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಕೋರುತ್ತಾ ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಕರ್ನಾಟಕದ ಭೂ ಸಂಪನ್ಮೂಲ ಎನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ಅಭ್ಯಾಸ ಮಾಡೋಣ. ನಿಸರ್ಗ ನಮಗೆ ಕೊಡಮಾಡಲ್ಪಟ್ಟಿರ್ತಕ್ಕಂತಹ ಸಂಪನ್ಮೂಲಗಳ ಪೈಕಿ ಭೂಮಿ ಒಂದು ಪ್ರಮುಖವಾದಂತಹ ಒಂದು ಸಂಪನ್ಮೂಲ. ಇದು ಮನುಷ್ಯನ ಎಲ್ಲ ರೀತಿಯಾದಂತಹ ಬೇಕು ಬೇಡುಗಳನ್ನು ಈಡೇರಿಸುವಂತಹ ಒಂದು ಪ್ರಮುಖ ಸಂಪನ್ಮೂಲ ಅಂತ. ಇಲ್ಲಿ ಭೂಮಿ ಎಂದಾಗ ಕೇವಲ ಭೂಮಿ ಅಂಥೇಳಿ ತಿಳಿದುಕೊಳ್ಳಲಾರದೆ ಮಣ್ಣು ಖನಿಜಗಳನ್ನು ಸಹಿತ ನಾವಿಲ್ಲಿ ಭೂಮಿಯ ರೂಪದಲ್ಲಿ ಕಾಣ್ಬೋದು. ಇದು ಮನುಷ್ಯನ ಉದ್ಯೋಗದ ಜೊತೆಗೆ ಅರ್ಥವ್ಯವಸ್ಥೆಯ ಹಲವು ಮೂಲಗಳಿಗೆ ದಾರಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ಒಂದು ದೇಶ ಅಭಿವೃದ್ಧಿ ಹೊಂದಿದ ದೇಶ ಎನ್ನುವಂತಹದ್ದನ್ನು ನಾವು ತಿಳಿದುಕೊಳ್ಬೇಕು ಅಂತಂದಾಗ ಆ ದೇಶದಲ್ಲಿ ಅಲ್ಲಿಯ ಸರ್ಕಾರ ತನ್ನ ವ್ಯಾಪ್ತಿಗೆ ಇರತಕ್ಕಂತಹ ಒಂದು ಭೂಮಿಯನ್ನು ಎಷ್ಟು ವಿವೇಕಯುಕ್ತವಾಗಿ ಬಳಕೆ ಮಾಡಿಕೊಂಡಿದೆ ಎನ್ನುವುದರ ಆಧಾರದ ಮೇಲೆ ಆ ರಾಷ್ಟ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ರಾಷ್ಟ್ರ ಅಂತೇಳಿ ನಾವು ನಿರ್ಧರಿಸ್ಬೋದು. ಅಂದರೆ ಯಾವ ರಾಷ್ಟ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿದೆಯೋ ಸಾಮಾನ್ಯವಾಗಿ ಆ ರಾಷ್ಟ್ರದಲ್ಲಿ ಭೂ ಬಳಕೆ ಎನ್ನುವಂಥದ್ದು ಅತಿ ವ್ಯವಸ್ಥಿತವಾಗಿ ಆಗಿರ್ತದೆ ಎನ್ನುವಂಥದ್ದನ್ನು ನಾವು ಕಾಣ್ಬೋದು. ಹೀಗಾಗಿ ಭೂ ಬಳಕೆಯೇ ಒಂದು ದೇಶದ ಆರ್ಥಿಕತೆಗೆ, ಒಂದು ದೇಶದ ಆಹಾರ ಉತ್ಪನ್ನಕ್ಕೆ, ಒಂದು ದೇಶದ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳ್ಕೊಬೋದು. ಹಾಗಾದರೆ ಭೂ ಬಳಕೆ ಅಂದರೆ ಏನು? ಹೆಸರೇ ಹೇಳುವಂತೆ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳುವುದನ್ನು ಭೂ ಬಳಕೆ ಅಂಥೇಳಿ ನಾವು ಕರ್ಕೋತೀವಿ. ಏನು? ಭೂಮಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡಿಕೊಳ್ಳೋದು. ಹಾಗಾದರೆ ಯಾವ್ಯಾವ ಉದ್ದೇಶಕ್ಕಾಗಿ ಭೂಮಿಯನ್ನು ನಾವು ಬಳಕೆ ಮಾಡಿಕೊಳ್ತೀವಿ? ಕೃಷಿಗಾಗಿ, ಅರಣ್ಯಕ್ಕಾಗಿ, ಮನೆ ಕಟ್ಟಲು, ರೈಲು ಸಾರಿಗೆ, ಬಸ್ ಸಾರಿಗೆ, ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ನಿರ್ಮಿಸಲು, ಹೀಗೆ ಬಹಳಷ್ಟು ಸಾರ್ವಜನಿಕ ಕಾರ್ಯಕ್ಕಾಗಿರ್ಬೋದು, ವೈಯಕ್ತಿಕ ಕಾರ್ಯಕ್ಕಾಗಿರ್ಬೋದು ಭೂ ಬಳಕೆಯನ್ನು ನಾವು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತೇಳಿ. ಈ ರೀತಿಯಾದಂತಹ ಒಂದು ಭೂ ಬಳಕೆಯೇ ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ನಿರ್ಧರಿಸುವಂಥದ್ದು ಅಂತೇಳಿ. ಹಾಗಾದರೆ ಕರ್ನಾಟಕದ ಮಟ್ಟಿಗೆ ಇರತಕ್ಕಂತಹ ಒಂದು ಭೂ ಬಳಕೆಯ ಪ್ರಕಾರಗಳನ್ನು ನಾವು ಇಂದು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಭೂ ಬಳಕೆಯ ಪ್ರಕಾರಗಳಲ್ಲಿ ಮೊದಲನೇ ಬರ್ತಕ್ಕಂತಹ ಭೂ ಬಳಕೆಯ ಪ್ರಕಾರ ನಿವ್ವಳ ಸಾಗುವಳಿ ಭೂಮಿ ಅಂತೇಳಿ. ನಿವ್ವಳ ಸಾಗುವಳಿ ಭೂಮಿ ಕರ್ನಾಟಕದ ಭೂ ಬಳಕೆಯ ಪ್ರಕಾರಗಳಲ್ಲಿ ಮೊದಲನೇ ಪ್ರಕಾರ ಹಾಗೂ ಅತಿ ದೊಡ್ಡ ಪ್ರಕಾರ ಅಂಥೇಳಿ ನಾವು ಗುರುತಿಸ್ಕೋಬೋದು. ಇದು ಕೇವಲ ಕರ್ನಾಟಕದ ಮಟ್ಟಕ್ಕೆ ಅಷ್ಟೇ ಆಗಿರದೆ ಭಾರತದ ಮಟ್ಟಿಗೂ ಸಹಿತ ಇದೇ ರೀತಿಯಾದಂತಹ ಒಂದು ಪ್ರಕಾರವನ್ನು ಮೊದಲನೇ ಸ್ಥಾನದಲ್ಲಿ ನಾವು ಕಾಣ್ಕೋಬೋದು. ಹಾಗಾದರೆ ನಿವ್ವಳ ಸಾಗುವಳಿ ಭೂಮಿ ಅಂದರೆ ಏನು? ನಿವ್ವಳ ಸಾಗುವಳಿ ಭೂಮಿ ಅಂತಂದರೆ ಭಾರತ ಆಗಿರ್ಬೋದು ಅಥವಾ ಕರ್ನಾಟಕ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಒಟ್ಟು ಭೂ ಪ್ರದೇಶದಲ್ಲಿ ಕೃಷಿಗಾಗಿ ಬಳಸ್ತಿರ್ತಕ್ಕಂತಹ ಒಂದು ಭೂಮಿಯನ್ನೇ ನಿವ್ವಳ ಸಾಗುವಳಿ ಭೂಮಿ ಅಂತೇಳಿ ನಾವು ನೋಡ್ಕೋತೀವಿ. ಏನು? ಒಂದು ರಾಜ್ಯದಲ್ಲಿರ್ತಕ್ಕಂಥ ಅಥವಾ ಕರ್ನಾಟಕ ರಾಜ್ಯದಲ್ಲಿರುವ ಒಟ್ಟು ಭೂ ಪ್ರದೇಶದ ಪೈಕಿ ಕೃಷಿಗಾಗಿ ಬಳಕೆ ಮಾಡಿಕೊಳ್ಳಲಾಗ್ತಿರ್ತಕ್ಕಂತಹ ಒಂದು ಭೂಮಿಯನ್ನು ನಿವ್ವಳ ಸಾಗುವಳಿ ಭೂಮಿ ಅಂತ ನೋಡ್ಕೋತೀವಿ. ಹಾಗಾದರೆ ಕರ್ನಾಟಕದ ಮಟ್ಟಿಗೆ ಅತಿ ಹೆಚ್ಚು ಕೃಷಿಗೆ ಬಳಕೆ ಮಾಡಿಕೊಂಡಿರ್ತಕ್ಕಂತಹ ಒಂದು ಜಿಲ್ಲೆ ಯಾವುದನ್ನು ನೋಡ್ಕೊಳ್ಳೋದಾದರೆ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಅತಿ ಹೆಚ್ಚು ಕೃಷಿಗಾಗಿ ಭೂಮಿಯನ್ನು ಬಳಕೆ ಮಾಡಿಕೊಳ್ತಿರ್ತಕ್ಕಂಥ ಜಿಲ್ಲೆ. ಅದಾದ ಮೇಲೆ ಬೆಳಗಾವಿ ಜಿಲ್ಲೆಯನ್ನು ಅತಿ ಹೆಚ್ಚು ಕೃಷಿಗಾಗಿ ಬಳಕೆ ಮಾಡಿಕೊಂಡಿರ್ತಕ್ಕಂತಹ ಒಂದು ಜಿಲ್ಲೆ ಅಂತೇಳಿ ನಾವು ನೋಡ್ಕೋಬೋದು. ಇನ್ನು ಅತಿ ಕಡಿಮೆ ಅಂತಂದರೆ ಬೆಂಗಳೂರು ನಗರ. ಕಾರಣ ಆ ಒಂದು ಬೆಂಗಳೂರು ನಗರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಗರ ರಸ್ತೆಗಳನ್ನು ಹಾಗೂ ಕೈಗಾರಿಕೆಗಳನ್ನು, ಜನವಸತಿ ಪ್ರದೇಶಗಳನ್ನು ಒಳಗೊಂಡಿರುವುದರಿಂದ ಅಲ್ಲಿ ಏನು ಕಡಿಮೆ ಇದೆ ಅಂತಂದರೆ ಸಾಗುವಳಿ ಮಾಡುವಂಥ ಭೂಮಿಯ ಪ್ರಮಾಣ ಕಡಿಮೆಯಾಗಿದೆ ಅಂಥೇಳಿ. ಇದು ಮೊದಲನೇ ಪ್ರಕಾರ. ಎರಡನೇ ಪ್ರಕಾರ ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶ ಕರ್ನಾಟಕದ ಎರಡನೇ ಭೂ ಬಳಕೆ ಮಾದರಿ ಯಾವುದು ಅಂತಂದರೆ ಅರಣ್ಯ ಪ್ರದೇಶ. ಅಂದರೆ
ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಭೂಪ್ರದೇಶದ ಪೈಕಿ ಇರತಕ್ಕಂಥ ಅರಣ್ಯ ಪ್ರಮಾಣವನ್ನು ಒಂದು ಪ್ರಕಾರದಲ್ಲಿ ನಾವು ನೋಡ್ತೀವಿ ಅಂತೇಳಿ, ಅದನ್ನೇ ಅರಣ್ಯ ಪ್ರದೇಶದ ವ್ಯಾಪ್ತಿ ಅಂತೇಳಿ. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂತಹ ಜಿಲ್ಲೆಯನ್ನು ನೋಡಿಕೊಂಡಾಗ ಇಲ್ಲಿ ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂತಹ ಜಿಲ್ಲೆ. ಅದೇ ನಂತರದಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಇಂತಹ ಜಿಲ್ಲೆಗಳಲ್ಲಿ ನಾವು ಕಾಡನ್ನು ಕಾಣಬಹುದು ಅಥವಾ ಅರಣ್ಯ ಪ್ರದೇಶವನ್ನು ಕಾಣಬಹುದು ಅಂತೇಳಿ. ಇನ್ನು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂತಹ ಜಿಲ್ಲೆ ನೋಡಿಕೊಂಡಾಗ ವಿಜಯಪುರ ಜಿಲ್ಲೆಯನ್ನು ನಾವು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಅಂತೇಳಿ ನೋಡ್ಕೋಬೋದು. ಇನ್ನು ಮೂರನೇ ಒಂದು ಪ್ರಕಾರ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂದರೆ ಕೃಷಿಯೇತರ ಚಟುವಟಿಕೆಗಾಗಿ ಬಳಕೆಯಾಗುತ್ತಿರತಕ್ಕಂತಹ ಭೂಮಿಯನ್ನು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತೇಳಿ ನಾವು ಕರ್ಕೊಳ್ಬೋದು. ಏನು, ಕೃಷಿಯನ್ನು ಹೊರತುಪಡಿಸಿ ಕೃಷಿಯೇತರ ಚಟುವಟಿಕೆಗಳಾಗಿ ಬಳಕೆ ಮಾಡ್ತಿರ್ತಕ್ಕಂಥ ಭೂಮಿಯನ್ನು ಇಲ್ಲಿ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತೇಳಿ. ಅಂದರೆ ಈ ಭೂಮಿಯ ಇತರ ಪ್ರಕಾರಗಳು ಏನನ್ನು ಇಲ್ಲಿ ನಾವು ಸೂಚಿಸ್ಬೋದು ಅಥವಾ ಇಲ್ಲಿ ಯಾವ ಅಂಶಗಳನ್ನು ನಾವು ಇಲ್ಲಿ ಕಾಣ್ಬೋದು ಅಂತಂದಾಗ ಆಗಲೇ ಹೇಳಿದಂತೆ ಇಲ್ಲಿ ಮನೆಗಳನ್ನು ಇರುವುದನ್ನು ನಾವು ಕಾಣ್ತೀವಿ, ರಸ್ತೆಗಳಿರುವುದನ್ನು ಕಾಣ್ತೀವಿ, ಜಲಾಶಯಗಳಿರುವುದನ್ನು ಕಾಣ್ತೀವಿ. ಹೀಗೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನು ನಾವು ನೋಡ್ಕೊಳ್ಬೋದು ಅಂಥೇಳಿ. ಇನ್ನು ನಾಲ್ಕನೇ ಒಂದು ಪ್ರಕಾರ ಸಾಗುವಳಿ ಮಾಡದ ಇತರೆ ಭೂಮಿ. ಸಾಗುವಳಿ ಮಾಡದ ಇತರೆ ಭೂಮಿ. ಸಾಗುವಳಿ ಮಾಡದ ಇತರೆ ಭೂಮಿಯನ್ನು ನಾವಿಲ್ಲಿ ಅತಿ ಹೆಚ್ಚು ವೃಕ್ಷಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಥವಾ ತೋಪುಗಳನ್ನು ಒಳಗೊಂಡಿರ್ತಕ್ಕಂಥ ಗೋಮಾಳವನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶವನ್ನು ಇಲ್ಲಿ ಇತರೆ ಭೂಮಿಯಲ್ಲಿ ನಾವು ಸೇರಿಸ್ಬೋದು ಅಂತೇಳಿ. ಸಾಗುವಳಿ ಮಾಡದೇ ಇರತಕ್ಕಂಥ ಇತರೆ ಭೂಮಿ. ಇಲ್ಲಿ ದನಕರುಗಳನ್ನು ಮೇಯಿಸುವ ಸಲುವಾಗಿ ಅಥವಾ ಬಿದಿರು ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಕಾಡಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಸಸ್ಯವರ್ಗಗಳನ್ನು ನಾವು ಇದರಲ್ಲಿ ಕಾಣಬಹುದು ಅಂಥೇಳಿ. ಹೀಗೆ ಕರ್ನಾಟಕದಲ್ಲಿರ್ತಕ್ಕಂಥ ಭೂಬಳಕೆ ಮಾದರಿಗಳನ್ನು ನಾವು ಇಲ್ಲಿ ನೋಡ್ಕೋಬೋದು. ಇದರ ಎಲ್ಲ ಆಧಾರವನ್ನು ನೋಡಿಕೊಂಡಾಗ ಅತಿ ಹೆಚ್ಚು ಭೂಬಳಕೆಯನ್ನು ನಾವು ಯಾವುದಲ್ಲಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಕೃಷಿ ಅತಿ ಹೆಚ್ಚಾಗಿ ಬಳಕೆ ಆಗ್ತಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ನಾವು ಕಾಣ್ಬೋದು ಅಂಥೇಳಿ. ಇನ್ನು ನಂತರ ಬರ್ತಕ್ಕಂಥದ್ದು ವ್ಯವಸಾಯ ಅಂಥೇಳಿ. ವ್ಯವಸಾಯ ದೇಶದ ಅತಿ ದೊಡ್ಡವಾದಂತಹ ಒಂದು ಉದ್ಯೋಗ ಅಂತ ಹೇಳ್ಕೋಬೋದು. ಅದೇ ರೀತಿಯಾಗಿ ಪ್ರಾಚೀನ ವೃತ್ತಿಯೂ ಹೌದು. ಹಾಗಾದರೆ ವ್ಯವಸಾಯ ಅಂದರೆ ಏನು? ವ್ಯವಸಾಯ ಅಂತಂದರೆ ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಬೆಳೆಸಿ ಅವುಗಳಿಂದ ಮಾನವ ಮತ್ತು ಪ್ರಾಣಿಗಳು ಆಹಾರ ಪಡೆದುಕೊಳ್ಳುವುದನ್ನು ನಾವು ವ್ಯವಸಾಯ ಅಂತ ಕರ್ಕೋಬೋದು. ಏನು, ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಬೆಳೆಸಿ ಅವುಗಳಿಂದ ಮನುಷ್ಯ ಆಗಿರ್ಬೋದು ಹಾಗೂ ಸಾಕು ಪ್ರಾಣಿಗಳಾಗಿರ್ಬೋದು ಆಹಾರ ಪಡೆದುಕೊಳ್ಳುವಂಥದ್ದನ್ನು ನಾವು ಇಲ್ಲಿ ವ್ಯವಸಾಯ ಅಂತ ಕರ್ಕೋತೀವಿ. ವ್ಯವಸಾಯವನ್ನು ಮತ್ತೆ ಬೇರೆ ಬೇರೆ ಸಮಾನಾರ್ಥಕ ಪದಗಳಿಂದ ನಾವು ಕರ್ಕೋಬೋದು. ಇಲ್ಲಿ ವ್ಯವಸಾಯವನ್ನು ಬೇಸಾಯ, ಕೃಷಿ ಹೀಗೆ ಬೇರೆ ಬೇರೆ ಹೆಸರಿನಿಂದಲೂ ಕರೆಯುವುದನ್ನು ನಾವು ಕಾಣ್ತೀವಿ. ಹಾಗಾದರೆ ಕೃಷಿ ಭೂ ಬಳಕೆಯಲ್ಲಿಯೇ ಅತಿ ದೊಡ್ಡದಾದಂತಹ ಒಂದು ಉದಾಹರಣೆ ಅಂತ ಹೇಳ್ಕೋಬೋದು. ಅಂದರೆ ಕರ್ನಾಟಕದ ಮಟ್ಟಿಗೆ ಅತಿ ಹೆಚ್ಚು ಪ್ರಮಾಣದ ಭೂಮಿಯನ್ನು ಕೃಷಿಗಾಗಿಯೇ ಮೀಸಲಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ದೇಶದ ಅಭಿವೃದ್ಧಿಯಲ್ಲಿ ಇದರ ಪಾತ್ರವನ್ನು ನಾವು ನೋಡಿಕೊಂಡಾಗ ಅದರ ಮಹತ್ವವನ್ನು ಅರಿಯಬೇಕಾದಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾದರೆ ಕೃಷಿಯ ಮಹತ್ವವನ್ನು ನೋಡಿಕೊಳ್ಳೋಣ. ಕೃಷಿಯ ಮಹತ್ವ ಅಥವಾ ಬೇಸಾಯದ ಪ್ರಾಮುಖ್ಯತೆಗಳು ಅಂತೇಳಿ. ಹಾಗಾದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಥವಾ ದೇಶದ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರವೇನು ಅನ್ನೋದನ್ನು ನಾವು ನೋಡಿಕೊಂಡಾಗ ಈ ಕೆಲವೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ಉದಾಹರಿಸ್ಬೋದು. ಮೊದಲನೇದು, ಇದು ದೇಶದ ಅಥವಾ ರಾಜ್ಯದ 60% ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ದೇಶದಲ್ಲಿ ಬೇರೆ ಬೇರೆ ಪ್ರಕಾರದ ಉದ್ಯೋಗಗಳಿದ್ದರೂ ಸಹಿತ ಮನುಷ್ಯ ಅಲೆಮಾರಿ ಜೀವನವನ್ನು ನಿಲ್ಲಿಸಿ ಕಾಯಮಾಗಿ ಒಂದು ಸ್ಥಳದಲ್ಲಿ ನಿಂತಾಗ
ಅಂದಿನಿಂದ ಇಂದಿನವರೆಗೂ ಈ ಒಂದು ಉದ್ಯೋಗ ಪರಂಪರಾಗತವಾಗಿ ಮುಂದುವರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ದೇಶದ ಅತಿ ಹೆಚ್ಚಿನ ಜನರು ಅಂದರೆ 60% ಜನರು ಈ ಕೃಷಿಯನ್ನು ತಮ್ಮ ಮೂಲ ಉದ್ಯೋಗವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಎರಡನೇ ಒಂದು ಪ್ರಮುಖ ಅಂಶ ಅಂತಂದರೆ ಕೈಗಾರಿಕೆಗಳಿಗೆ ಹಾಗೂ ಪ್ರಾಣಿಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುವಂಥದ್ದು ಅಂತೇಳಿ. ಇಲ್ಲಿ ಕೃಷಿ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸೋದ್ರ ಮೂಲಕವಾಗಿ ಕೈಗಾರಿಕೆಗಳ ಅಸ್ತಿತ್ವಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂಥೇಳಿಯೇ ನಾವು ಕರಿತೀವಿ. ಅದರಲ್ಲಿ ಸಕ್ಕರೆ ಕೈಗಾರಿಕೆ ಆಗಿರ್ಬೋದು, ಸೆಣಬಿನ ಕೈಗಾರಿಕೆ ಆಗಿರ್ಬೋದು, ಇವು ಪ್ರಮುಖವಾದಂತಹ ಉದಾಹರಣೆ. ಅದೇ ರೀತಿಯಾಗಿ ಪ್ರಾಣಿಗಳಿಗೂ ಸಹಿತ ಮೇವನ್ನು ಒದಗಿಸುವುದರ ಮೂಲಕವಾಗಿ ಅವುಗಳ ರಕ್ಷಣೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಮೂರನೆಯದಾದಂಥ ಪ್ರಮುಖ ಅಂಶ ಅಂತಂದರೆ ರಾಷ್ಟ್ರೀಯ ವರಮಾನಕ್ಕೆ ಆದಾಯವನ್ನು ಕೊಡ್ತಿರ್ತಕ್ಕಂಥದ್ದು. ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಿರ್ತಕ್ಕಂತಹ ಒಂದು ಕ್ಷೇತ್ರ ಯಾವುದಾಗಿತ್ತು ಅಂತಂದರೆ ಕೃಷಿನೇ ಆಗಿತ್ತು. ಅದರ ನಂತರದಲ್ಲಿ ದ್ವಿತೀಯ ಹಾಗೂ ತೃತೀಯ ವಲಯಗಳ ಅಭಿವೃದ್ಧಿಯಿಂದಾಗಿ ಇದರ ಒಂದು ಪ್ರಮಾಣ ಕಡಿಮೆ ಆಗ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತೇಳಿ. ಆದರೂ ಸಹಿತ ಇಂದಿನವರೆಗೂ ಈ ಒಂದು ಉದ್ಯೋಗ ರಾಷ್ಟ್ರೀಯ ವರಮಾನಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡುತ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದೇ ರೀತಿ ವಿದೇಶಿ ವಿನಿಮಯವನ್ನು ತಂದುಕೊಡುವಂಥದ್ದು. ಕೃಷಿಯಲ್ಲಿ ಉತ್ಪಾದಿಸಲ್ಪಟ್ಟಂತಹ ಎಲ್ಲ ಆಹಾರ ಉತ್ಪನ್ನಗಳಾಗಿರ್ಬೋದು, ಅಥವಾ ಹಣ್ಣು ಹಂಪಲುಗಳಾಗಿರ್ಬೋದು, ಅಥವಾ ಹೂವುಗಳಾಗಿರ್ಬೋದು, ಇನ್ನಿತರ ಎಲ್ಲ ಉತ್ಪನ್ನಗಳು ಕೇವಲ ದೇಶದ ಆಂತರಿಕ ಬಳಕೆಗೆ ಉಪಯೋಗವಾಗಲಾರದೆ ಬೇಡಿಕೆ ಇರತಕ್ಕಂತಹ ರಾಷ್ಟ್ರಗಳಿಗೂ ರಫ್ತಾಗುವುದರ ಮೂಲಕ ದೇಶಕ್ಕೆ ವಿದೇಶಿ ವಿನಿಮಯವನ್ನು ತಂದುಕೊಡುವಂಥದ್ದನ್ನು ನಾವು ಕಾಣ್ಬೋದು ಅಂತೇಳಿ. ಹೀಗೆ ವ್ಯವಸಾಯ ಬಹಳಷ್ಟು ಪ್ರಮುಖ ಅಭಿವೃದ್ಧಿಯನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ತೃತೀಯ ವಲಯದ ಬೆಳವಣಿಗೆಗೂ ಸಹಿತ ನಾವು ಕಾಣ್ತೀವಿ. ಬ್ಯಾಂಕ್ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ವಿಮೆ ಆಗಿರ್ಬೋದು, ಇವು ಕೃಷಿಯಿಂದ ಎಷ್ಟೋ ಅಭಿವೃದ್ಧಿಗೊಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತ. ಹೀಗೆ ಕೃಷಿಯ ಮಹತ್ವವನ್ನು ನಾವು ಕಾಣ್ಕೋಬೋದು ಅಂಥೇಳಿ. ಇನ್ನು ವ್ಯವಸಾಯದ ಪ್ರಕಾರಗಳನ್ನು ನಾವು ನೋಡೋದಾದರೆ ಕೃಷಿಯ ಮಹತ್ವ ನಂತರ ಬರ್ತಕ್ಕಂಥದ್ದು ವ್ಯವಸಾಯದ ಪ್ರಕಾರಗಳು. ವ್ಯವಸಾಯದ ಪ್ರಕಾರಗಳು ಅದರಲ್ಲಿ ಹಲವು ಪ್ರಕಾರದ ವ್ಯವಸಾಯದ ವಿಧಾನಗಳನ್ನು ನಾವು ಕಾಣ್ತೀವಿ. ಭಾರತ ಬಹಳಷ್ಟು ವೈವಿಧ್ಯತೆಯ ವ್ಯಾವಸಾಯಿಕ ವಿಧಾನಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕೆ ಕಾರಣ ಅಂತಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಭೌಗೋಳಿಕ ಘಟಕಾಂಶಗಳು ವ್ಯತ್ಯಾಸ ಆಗುವುದನ್ನು ನಾವು ಕಾಣ್ತೀವಿ. ಭೂಸ್ವರೂಪ, ಮಳೆ, ಮಣ್ಣು, ಉಷ್ಣಾಂಶ, ರೈತರ ಆರ್ಥಿಕ ಸ್ಥಿತಿಗತಿಗಳು, ತಂತ್ರಜ್ಞಾನ, ಮಾರುಕಟ್ಟೆ ಇವು ದೇಶದಾದ್ಯಂತ ಭಿನ್ನವಾಗಿರುವುದರಿಂದ ಆಯಾ ಭಾಗದಲ್ಲಿ ಅನುಕೂಲಕರವಾಗಿರ್ತಕ್ಕಂತಹ ಒಂದು ವಿಧಾನಗಳನ್ನು ರೈತರು ಬಳಸಿಕೊಳ್ಳುವುದರ ಮೂಲಕವಾಗಿ ಭಾರತದಲ್ಲಿ ಬಹುವಿಧದ ವ್ಯವಸಾಯದ ವಿಧಾನಗಳನ್ನು ನಾವು ಕಾಣ್ತೀವಿ. ಕರ್ನಾಟಕದಲ್ಲಿಯೂ ಸಹಿತ ಕಾಣ್ತೀವಿ. ಹಾಗಾದರೆ ಆ ವ್ಯವಸಾಯದ ವಿಧಾನಗಳು ಅಥವಾ ವ್ಯವಸಾಯದ ಪ್ರಕಾರಗಳನ್ನು ಒಂದೊಂದಾಗಿ ನೋಡ್ಕೊತ ಹೋದಾಗ ಮೊದಲನೇ ಒಂದು ವ್ಯವಸಾಯದ ಪ್ರಕಾರ ಜೀವನಾಧಾರ ಬೇಸಾಯ ಅಂತ. ಜೀವನಾಧಾರ ಬೇಸಾಯ ಹೆಸರೇ ಹೇಳುವಂತೆ ವ್ಯವಸಾಯದಲ್ಲಿ ತೊಡಗಿಕೊಳ್ಳುವಂತಹ ರೈತ ಕೇವಲ ತನ್ನ ಕುಟುಂಬಕ್ಕಾಗಿ ಮಾತ್ರ ಆಹಾರ ಉತ್ಪನ್ನಗಳನ್ನು ಬೆಳೆಯುವಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದೇ ಆದರೆ ಅಂತಹ ಬೇಸಾಯವನ್ನು ಜೀವನಾಧಾರ ಬೇಸಾಯ ಅಂತೇಳಿ ನಾವು ಕರ್ಕೋತೀವಿ. ಇದು ಕೇವಲ ಸಂಕುಚಿತ ವ್ಯವಸ್ಥೆ ಅಂತ ಹಾಕೋಬೋದು. ಕೇವಲ ಒಂದು ಕುಟುಂಬಕ್ಕಾಗಿ ಮಾತ್ರ ಮಾಡ್ತಿರ್ತಕ್ಕಂಥ ಒಂದು ವ್ಯವಸಾಯ. ಆತ ಅತಿ ಹೆಚ್ಚಿನ ಪ್ರಮಾಣದ ಆಹಾರ ಉತ್ಪನ್ನವನ್ನು ಮಾಡಿ ಮಾರುಕಟ್ಟೆಗೆ ಹಾಗೂ ಬೇರೆ ಬೇರೆ ಪ್ರದೇಶಕ್ಕೆ ಕಳಿಸೋದ್ರ ಮೂಲಕ ಲಾಭವನ್ನು ಗಳಿಸಬೇಕಂತಹ ಯಾವುದೇ ಇಂಗಿತವನ್ನು ಹೊಂದಿರಲಿಲ್ಲದನ್ನು ನಾವು ಇಲ್ಲಿ ಕಾಣ್ತೀವಿ. ಈತನ ದೃಷ್ಟಿ, ಈತನ ಗುರಿ ಕೇವಲ ತನ್ನ ಕುಟುಂಬದ ಸದಸ್ಯರಿಗೆ ಆಗುವಷ್ಟು ಆಹಾರ ಉತ್ಪನ್ನವನ್ನು ಸಿದ್ಧಪಡಿಸಿಕೊಳ್ಳುವಲ್ಲಿ ಮಾತ್ರ ನಿರತರಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತ. ಇದು ಒಂದು ಪ್ರಕಾರದ ವ್ಯವಸಾಯದ ವಿಧಾನ. ಆದರೆ ಎರಡನೇ ವ್ಯವಸಾಯದ ವಿಧಾನ ನೀರಾವರಿ ಬೇಸಾಯ ಅಂತ. ನೀರಾವರಿ ಬೇಸಾಯ. ನೀರಾವರಿ ಬೇಸಾಯ ಅಂತಂದರೆ ಕೃಷಿ ಭೂಮಿಗೆ
ಕೆರೆ, ಕಾಲುವೆ, ಬಾವಿ ಇತರ ನೀರಿನ ಮೂಲಗಳನ್ನು ಬಳಸಿಕೊಂಡು ಕೃಷಿ ಭೂಮಿಗೆ ನೀರು ಒದಗಿಸುವುದನ್ನು ನೀರಾವರಿ ಬೇಸಾಯ ಅಂತ ಕರ್ಕೋತೀವಿ. ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ನೀರಾವರಿ ಬೇಸಾಯದ ಪ್ರಮಾಣ ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಕಾರಣ ಭಾರತದಲ್ಲಿ ಅತಿ ಹೆಚ್ಚಿನ ರಾಜ್ಯಗಳಲ್ಲಿರ್ತಕ್ಕಂತಹ ರೈತರು ಮಳೆಯನ್ನು ಆಧರಿಸಿ ಕೃಷಿಯಲ್ಲಿ ತೊಡಗಿಕೊಂಡಾಗ ಅತಿ ಹೆಚ್ಚಿನ ನಷ್ಟ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೀಗಾಗಿ ಆ ವನ ಬೇಸಾಯದಿಂದ ದೂರಾಗಿ ನೀರಾವರಿ ಬೇಸಾಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಕೃಷಿ ಭೂಮಿಗೆ ಕೆರೆ, ಕಾಲುವೆ, ಬಾವಿಗಳ ಮೂಲಕ ನೀರನ್ನು ಒದಗಿಸುವಂತಹ ಬೇಸಾಯವನ್ನು ನೀರಾವರಿ ಬೇಸಾಯ. ಈ ಒಂದು ಬೇಸಾಯದ ವಿಧಾನಗಳಲ್ಲಿ ಅತಿ ಹೆಚ್ಚು ಬೆಳೆಯನ್ನು ಯಾವ ಬೆಳೆಗಳನ್ನು ಬೆಳಿತೀವಿ ಅಂತಂದರೆ ಮುಖ್ಯವಾಗಿ ಕಬ್ಬಾಗಿರ್ಬೋದು, ಭತ್ತ ಆಗಿರ್ಬೋದು ಅಂತೇಳಿ ನೋಡ್ಕೊತೀವಿ. ಇಲ್ಲಿ ಆ ಬೆಳೆಗಳಿಗೆ ಹೆಚ್ಚಿನ ನೀರು ಅವಶ್ಯಕತೆ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ಇನ್ನು ಮೂರನೇ ಪ್ರಕಾರ ಅಂತಂದರೆ ವನ ಬೇಸಾಯ ಅಂತ. ವನ ಬೇಸಾಯ ಅಂದರೆ ಮಳೆ ಆಧಾರವಾಗಿ ಮಳೆಯನ್ನೇ ಅವಲಂಬಿಸಿ ಮಾಡಲಾಗ್ತಿರ್ತಕ್ಕಂಥ ಬೇಸಾಯವನ್ನು ವನ ಬೇಸಾಯ ಅಂತೇಳಿ ನೋಡ್ಕೋತೀವಿ. ಇನ್ನು ನಾಲ್ಕನೇ ಒಂದು ಪ್ರಕಾರ ಸ್ಥಳಾಂತರ ಬೇಸಾಯ. ಸ್ಥಳಾಂತರ ಬೇಸಾಯ ಇದನ್ನು ಇನ್ನೊಂದು ಹೆಸರಿಂದ ವರ್ಗಾವಣೆ ಬೇಸಾಯ ಅಂಥೇಳಿ ಸಹಿತ ಕರೆಯುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಹೆಸರೇ ಹೇಳುವಂತೆ ಯಾವುದೇ ಒಂದೇ ಪ್ರದೇಶದಲ್ಲಿ ಕಾಯಮಾಗಿ ನೆಲೆ ನಿಲ್ಲಲಾರದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಮಾಡುವಂತಹ ಒಂದು ಬೇಸಾಯವನ್ನು ಸ್ಥಳಾಂತರ ಬೇಸಾಯ ಅಂತೇಳಿ ನಾವು ಕರ್ಕೊತೀವಿ. ಇಲ್ಲಿ ಕೃಷಿಯ ವ್ಯವಸ್ಥೆ ಹೇಗಿರುತ್ತದೆ ಅಂತಂದರೆ ಯಾವುದಾದ್ರೂ ಒಂದು ಭೂಪ್ರದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಮರ ಗಿಡಗಳನ್ನು ಕಡಿಯೋದ್ರ ಮೂಲಕ ಅವುಗಳನ್ನು ಸುಟ್ಟು ಕೆಲವು ವರ್ಷಗಳ ಕಾಲ ಅಲ್ಲೇ ಕೃಷಿಯಲ್ಲಿ ತೊಡಗಿಕೊಂಡು ಇಳುವರಿಯ ಪ್ರಮಾಣ ಕಡಿಮೆ ಆದಾಗ ಆ ಭೂಮಿಯನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗಿ ಮತ್ತೆ ಅಲ್ಲಿರ್ತಕ್ಕಂತಹ ಒಂದು ಮರ ಗಿಡಗಳನ್ನು ಕಡಿದು ಮತ್ತೆ ಯಥಾಸ್ಥಿತಿಯಾದಂತಹ ಒಂದು ಕೃಷಿಯನ್ನು ಆರಂಭಿಸೋದು. ಹೀಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಮಾಡುವಂತಹ ಒಂದು ಬೇಸಾಯವನ್ನು ಸ್ಥಳಾಂತರ ಬೇಸಾಯ ಅಂತ ಕರ್ಕೊತೀವಿ. ಇದರಿಂದ ದೇಶದ ಅರಣ್ಯದ ಪ್ರಮಾಣ ಕಡಿಮೆ ಆಗ್ತಾ ಇರುವುದರಿಂದ ಇಂತಹ ಬೇಸಾಯವನ್ನು ನಿಷೇಧಿಸತಕ್ಕಂಥದ್ದನ್ನು ನಾವು ಕಾಣ್ಬೋದು. ಪ್ರತಿ ರಾಜ್ಯದಲ್ಲಿ ಇವುಗಳಿಗೆ ಬೇರೆ ಬೇರೆ ಹೆಸರಿನಿಂದ ಕರೆಯುವುದನ್ನು ನಾವು ಕಾಣ್ಕೊಳ್ಬೋದು ಅಂಥೇಳಿ. ಇನ್ನು ನಂತರದ ಪ್ರಕಾರ ವಾಣಿಜ್ಯ ಬೇಸಾಯ ಅಂತ. ವಾಣಿಜ್ಯ ಬೇಸಾಯ ಹೆಸರೇ ಹೇಳುವಂತೆ ವ್ಯಾಪಾರದ ಉದ್ದೇಶದಿಂದ ಮಾಡಲಾಗ್ತಿರ್ತಕ್ಕಂತಹ ಒಂದು ಬೇಸಾಯವನ್ನು ವಾಣಿಜ್ಯ ಬೇಸಾಯ ಅಂತ ಕರ್ಕೊತೀವಿ. ಇನ್ನೂ ಒಂದು ರೀತಿಯಲ್ಲಿ ಹೇಳುವುದಾದರೆ ಅತಿ ಹೆಚ್ಚು ಲಾಭವನ್ನು ಗಳಿಸುವಂತಹ ಉದ್ದೇಶದಿಂದಾಗಿ ಮಾಡಲಾಗುವಂತಹ ಒಂದು ಬೇಸಾಯವನ್ನು ವಾಣಿಜ್ಯ ಬೇಸಾಯ ಅಂತೇಳಿ. ಇಲ್ಲಿ ರೈತ ಮಾರುಕಟ್ಟೆಯನ್ನು ಗಮನಿಸಿ ಈ ಒಂದು ಬೇಸಾಯದಲ್ಲಿ ತೊಡಗಿಕೊಳ್ಳುವುದನ್ನು ನಾವು ಕಾಣ್ಬೋದು. ಅತಿ ಹೆಚ್ಚು ಬೆಲೆ ಬರುವಂತಹ ಒಂದು ಬೆಳೆಗಳನ್ನು ಇಲ್ಲಿ ಬೆಳೆಯುವುದನ್ನು ನಾವು ಕಾಣ್ತೀವಿ ಅಂತೆ. ಇದರಲ್ಲಿ ವಾಣಿಜ್ಯ ಬೆಳೆಗಳಲ್ಲಿ ಮುಖ್ಯವಾಗಿ ನಾವು ನೋಡ್ಕೋಬೋದು. ಅದರಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಬೆಳೆಗಳನ್ನು ಸಹಿತ ನಾವು ಇಲ್ಲಿ ಕಾಣಕ್ಕೋಗ್ಬೋದು. ಅದರಲ್ಲಿ ತಂಬಾಕು ಇರ್ಬೋದು, ಅಥವಾ ಟೀ ಇರ್ಬೋದು, ಕಾಫಿ ಇರ್ಬೋದು, ಹೀಗೆ ಕೆಲವೊಂದಿಷ್ಟು ಬೆಳೆಗಳನ್ನು ನಾವು ಕಾಣ್ತೀವಿ ಅಂಥೇಳಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಮತ್ತೊಂದು ವ್ಯವಸಾಯದ ಪ್ರಕಾರ ಅಂತಂದರೆ ನೆಡುತೋಪು ಬೇಸಾಯ. ನೆಡುತೋಪು ಬೇಸಾಯ ಇಲ್ಲಿ ಒಂದೇ ವಿಶಾಲವಾದಂತಹ ಬೆಳೆಯನ್ನು ಒಂದು ವಿಶಾಲವಾದ ಪ್ರದೇಶದಲ್ಲಿ ಬೆಳೆಯುವಂಥದ್ದನ್ನು ನಾವು ಕಾಣ್ತೀವಿ ಅಂತೇಳಿ ನೆಡುತೋಪು ಬೇಸಾಯ ಅಂತೇಳಿ. ಸಾಮಾನ್ಯವಾಗಿ ಈ ಒಂದು ಬೇಸಾಯ ಪದ್ಧತಿಯಲ್ಲಿ ಸಮುದ್ರ ಮಟ್ಟಕ್ಕಿಂತ ಹೆಚ್ಚಿನ ಎತ್ತರವಾದಂಥ ಪ್ರದೇಶಗಳಲ್ಲಿ ಕೃಷಿಯನ್ನು ನಾವು ಕಾಣ್ತೀವಿ. ಭೂಮಿ ಇಳಿಜಾರು ಪ್ರದೇಶದಲ್ಲಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಭಾರತದ ಮಲೆನಾಡು ಜಿಲ್ಲೆಗಳು ಈ ನೆಡುತೋಪು ಬೇಸಾಯವನ್ನು ತಿಳಿದುಕೊಳ್ಳುವಲ್ಲಿ ಇರತಕ್ಕಂಥ ಪ್ರಮುಖ ಬೇಸಾಯ ಅಂತ ಹೇಳ್ಕೊಬೋದು. ಇವಿಷ್ಟು ವ್ಯವಸಾಯದ ವಿಧಾನಗಳು ಅಂಥೇಳಿ. ಇನ್ನು ನಂತರ ಬರ್ತಕ್ಕಂಥದ್ದು ಕರ್ನಾಟಕದ ಆಹಾರ ಬೆಳೆಗಳು ಅಂಥೇಳಿ, ಕರ್ನಾಟಕದ ಬೆಳೆಗಳು ಅಂಥೇಳಿ. ಆ ಕರ್ನಾಟಕದ ಬೆಳೆಗಳಲ್ಲಿ ಹಲವು ಪ್ರಕಾರ ಬೆಳೆಗಳನ್ನು ನಾವು ಕಾಣ್ತೀವಿ. ಆ ಪ್ರಕಾರದ ಬೆಳೆಗಳಾವು, ನಂತರ ಆ ಬೆಳೆಗಳು ಯಾವ ಸ್ಥಳಗಳಲ್ಲಿ ಬೆಳೆಯಲಾಗ್ತದೆ, ಆ ಬೆಳೆಗಳ ವಿಶೇಷತೆಗಳೇನು ಎನ್ನುವಂಥದ್ದನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು.